ಮಂಗಳೂರಿಗೆ ಒಬ್ಬರು ಪ್ರಾಮಾಣಿಕವಾದ ಪೊಲೀಸ್ ಆಫೀಸರ್ಸ್ ಬಂದಿದ್ದಾರೆ. ಬಹಳ ಕಡಿಮೆ ಸಿಗುದು, ಕೆಲವರು ಬಂದಿದ್ದಾರೆ ಹೋಗಿದ್ದಾರೆ. ಈಗ ಮತ್ತೊಬ್ರು ಬಹಳ ತುಂಬಾ ಪ್ರಾಮಾಣಿಕವಾದ ವ್ಯಕ್ತಿ ಬಂದಿದ್ದಾರೆ. ಈಗ ಇವರ ಟ್ರಾನ್ಸ್ಫರ್ಗೆ ಕೆಲವು ಗಿಮಿಕ್ಗಳು ನಡೀತಿದೆ ಎಂಬಂತ ಒಂದು ಮಾತುಗಳು ಕೇಳ್ಬರ್ತಿದೆ. 100% ಎಫರ್ಟ್ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲೀಗಲಿಂದ ಹಣ ಮಾಡುವವರ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ರಾಜಕೀಯದ ಚೇಳಗಳಿಗೆ ಹಣ ಹೋಗ್ತಾ ಇಲ್ಲ. ಪಾಪ ಬನಲೆಯಲ್ಲಿ ಎಣ್ಣೆಯಲ್ಲಿ ಹಾಕಿದ ಮೀನಿನ ತರ, ಯಾವುದು ಸತ್ತ ಮೀನಿನ ತರ ವಿಲ 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 ಅಂತ ಒದ್ದಾಡ್ತಾ ಇದ್ದಾರೆ ಪಾಪ. ಈಗ ಟ್ರಾನ್ಸ್ಫರ್ಗೆ ಪ್ಲಾನಿಂಗ್. ಒಂದು ಸೈಡ್ ಇಂದ ಮಾತುಗಳೇನಂತ ಹೇಳಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಆದರೆ ಕಮಿಷನರ್ ಅನ್ನು ಚೇಂಜ್ ಮಾಡುವ ಅಂತ ಒಂದು ಕಡೆಯಿಂದ ಮಾತುಕತೆ ಬರ್ತಿದ್ದಂತೆ. ವಾ ಬಹಳ ಚೆನ್ನಾಗಿದೆ. ಮತ್ತೊಂದು ಕಡೆ ಬೆಟ್ಟಿಂಗ್ ಮಾಫಿಯಾಗಳು, ಬೇರೆ ಬೇರೆ ಮಾಫಿಯಾಗಳು ಸೇರಿ ಇದಕ್ಕೋಸ್ಕರ ಹುನ್ನಾರ ಆಗ್ತಿದೆ, ಲೀಡರ್ಸ್ ಗಳನ್ನು ಸಂಪರ್ಕಿಸುತ್ತಿದ್ದಾರೆ ಎಂಬಂತ ಮಾತುಗಳು ಕೇಳಿ ಬರ್ತಾ ಇದೆ. ಬಹಳ ಇಲ್ಲಿ ಒಂದು ಯೋಚಿಸಬೇಕಾದ ವಿಷಯ, ಮಂಗಳೂರಿನ ಜನರು ಸ್ವಲ್ಪ ಯೋಚಿಸ್ಕೋಬೇಕು. ಮಂಗಳೂರಿನಲ್ಲಿ ಎಲ್ಲಾ ಇಲ್ಲಿಗಲ್ ಆಕ್ಟಿವಿಟೀಸ್ ನಿಂತಿದೆ. ಒಂದು ಟೈಮಲ್ಲಿ ನಾವು ಬೊಬ್ಬೆ ಆಗ್ತಾ ಇದ್ದೆವು, ಇಲ್ಲಿಗಲ್ ಅದಾಗ್ತಿದೆ ಇದಾಗ್ತಿದೆ ಅಂತ. ನಮಗೆ ಮಾಮೂಲು ಬರ್ತಿದೆ ಅಂತೆಲ್ಲ ಹೆಸರೆಲ್ಲ ಆಗ್ತಾ ಇದ್ರು. ನಮಗೆ ಆ ಮಾಮೂಲು ಬರೋದು ಸಹ ಬೇಡ ಮಾರ, ನಮಗೆ ಇವರೇ ಇರಬೇಕು. ಅಪ್ಪನಿಗುಟ್ಟಿದ ರಾಜಕಾರಣಿಗಳು ಈಗ ಹೇಳಿ, ಆವತ್ತು ಕಮೆಂಟ್ ಹಾಕಿದ ಬೇರೆ ಬೇರೆ ಪಕ್ಷದವರು ಹೇಳ್ತಿದ್ರಲ್ಲ ಮಾಮೂಲಿ ಬರ್ತಾ ಇತ್ತು. ಈಗ ಯಾವುದೇ ಇಲ್ಲಿಗಲ್ ಇಲ್ಲಲ್ಲ, ನಮಗೆ ಮಾಮೂಲಿ ಬರುದಿಲ್ಲಲ್ಲ, ನಮಗೆ ಟೆನ್ಷನ್ ಇಲ್ಲ. ನಮಗೆ ಇವರೇ ಕಮಿಷನರ್ ಬೇಕು. ಅಪ್ಪನಿಗುಟ್ಟಿದ ರಾಜಕಾರಣಿಗಳು ಎದುರು ಬಂದು ದಮ್ಮಲ್ಲಿ ಹೇಳಿ ನೋಡುವ, ಎಲ್ಲ MLAಗಳು, ಎಲ್ಲ ರಾಜಕೀಯ ಪಕ್ಷದವರು ನಮಗೆ ಇವರೇ ಕಮಿಷನರ್ ಬೇಕು ಅಂತ ಹೇಳಿ ಇಲ್ಲ. ಯಾಕೆ ಹೇಳಿ, ಇವರ ಚೇಳಗಳು, ಕೆಲವು ರಾಜಕಾರಣಿಗಳ ಚೇಳಗಳು ಬೋಳಿ ಮಕ್ಕಳಿದ್ದಾರಲ್ಲ, ಕಮೆಂಟ್ ಅಲ್ಲೆಲ್ಲ ಇಲ್ಲಿಗಲ್ದು ಮಾತಾಡಿದ ಕೂಡಲೇ ಹಣಕ್ಕೋಸ್ಕರ ಮಾಡುದಂತ ಮಾಡ್ತಿದ್ರಲ್ಲ. ಈಗ ಅಪ್ಪನಿಗುಟ್ಟಿದವರು ಹೇಳ್ರಿ, ಆಗ ಹಣಕ್ಕೋಸ್ಕರ ಅಂತ ಹೇಳ್ತಿದ್ದ ಅಪ್ಪನಿಗುಟ್ಟಿದ ರಾಜಕೀಯದ ಚೇಳಗಳು ಈಗ ಹೇಳಿ ಬರುದಿಲ್ಲಪ್ಪ, ದಮ್ಮಿರುದಿಲ್ಲ ಇವರಿಗೆ, ಇದಿರುದಿಲ್ಲ. ಕಮಿಷನರ್ ಅನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒಂದು ಸೈಡ್ ಇಂದ ಮಾಫಿಯಾ. ಈಗ ಬೆಟ್ಟಿಂಗ್ ಬರ್ತದೆ. IPL ಮ್ಯಾಚ್ ಸ್ಟಾರ್ಟ್ ಆಯ್ತಲ್ಲ, ಈಗ ಸಹ ಸ್ಟಾರ್ಟ್ ಆಗಿದೆ ಅಂತೆ ಬೆಟ್ಟಿಂಗ್. ದೊಡ್ಡ ದೊಡ್ಡ ಆಪ್ಗಳಿಲ್ಲ, ಕೆಲವು ಸಣ್ಣ ಸಣ್ಣ ಆಪ್ಗಳಲ್ಲಿ ಈಗ ಸಹ ನಡೀತಿದೆ, ಬೆಟ್ಟಿಂಗ್ಸ್ ನಡೀತಿದೆ. ಕ್ರಿಕೆಟ್ ಬೆಟ್ಟಿಂಗ್ ಈಗ ಸಹ ನಡೀತಾ ಇದೆ, ಅಂದ್ರೆ ಆಪ್ ಮೂಲಕ ನಡೆಯುವುದು. ಆಪ್ ಮೂಲಕ ಈಗ ಸಹ ನಡೀತಾ ಇದೆ, ಅದು ಕನ್ಫರ್ಮ್, ಅದ್ರಲ್ಲಿ ಎರಡು ಮಾತಿಲ್ಲ. ಇವರ ಇದ್ರ ಬಗ್ಗೆ ಸ್ವಲ್ಪ ಕಠಿಣ ಇದು ಮಾಡಿ ಈಗ ಅದನ್ನು ಸಹ ನಿಲ್ಲಿಸಬೇಕು. ಮುಂದೆ IPL ಬಂದಾಗ ಸ್ವಲ್ಪ ಜೋರಿರ್ತದೆ. ಮತ್ತೊಂದು, ಮಂಗಳೂರಿನ ಜನರು ಹೇಳುದು, ಕೆಲವರು ಹೇಳ್ತಿದ್ದಾರೆ ನಮ್ಮ ಸಂಪ್ರದಾಯಬದ್ಧ ಕೋಳಿ ಅಂಕಣ ಇತ್ತು, ಕೋಳಿ ಅಂಕಣದಲ್ಲಿ ಸಮಸ್ಯೆ ಆಯ್ತು. ನೋಡಿ, ಒಂದು ಕಡೆ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ನಡೀತಿದ್ದ ಜೂಜಾಟಗಳು ಸಮಸ್ಯೆ ಆಗಿರ್ಬೋದು. ಅಲ್ಲಿ ಒಟ್ರಾಸಿ ಬೆಟ್ಟಿಂಗ್ ಹಾಕುದು, ಬೆಳಗಿಂದ ರಾತ್ರಿಯಿಂದ ಬೆಳಗ್ಗೆ, ಬೆಳಗಿಂದ ರಾತ್ರಿ ಅಂತಿಲ್ಲ, ಮನೆಗೆ ಹೋಗ್ಲಿಕ್ಕಿಲ್ಲ, 4-5 ದಿವಸ ಅಲ್ಲೇ ಇರುವುದು ಬೆಟ್ಟಿಂಗ್ ಸಾಕ್ಸಿ, ಇದ್ದದನ್ನೆಲ್ಲ ಕಳ್ಕೊಂಡು ಬೀದಿಗೆ ಬೀಳುವಂತ ಪರಿಸ್ಥಿತಿಗಳು ನಿರ್ಮಾಣವಾಗಿದೆ. ಇದನ್ನೊಬ್ರು ಡೇರಿಂಗ್ ಅಲ್ಲಿ ಹೇಳಿ ನೋಡುವ, ಡೇರಿಂಗ್ ಅಲ್ಲಿ ಬಂದು ಹೇಳ್ಬೇಕು, ನಂದು ಕೋಳಿ ಅಂಕಣ ಸಂಪ್ರದಾಯವಾಗಿ ನಡೀತಿದ್ದದನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಿ ಡೇರಿಂಗ್ ಅಲ್ಲಿ ಅದೇ ಸಂಪ್ರದಾಯಬದ್ಧವಾಗಿ ನಮ್ಮ ದೇವರುಗಳ ಮೇಲೆ ಪ್ರಮಾಣ ಮಾಡಿ ಹೇಳಿ. ಇಲ್ಲಿ ಒಂದು 10% ಸಂಪ್ರದಾಯಬದ್ಧ ಆದ್ರೆ 90% ಬೇಡದ ರೀತಿಯಲ್ಲಿ ನಡೆಸ್ತಾ ಇದ್ರು, ಒಟ್ರಾಸಿ ಬೀದಿಗೆ ಬೀಳುವ ರೀತಿಯಲ್ಲಿ ನಡೆಸ್ತಾ ಇದ್ರು. 90% ನಮ್ಗೆ ಸಹ ಗೊತ್ತು. ಎಷ್ಟೋ ಮನೆಗಳ ಗುಡ್ಡೆಯಲ್ಲಿ ಕೋಳಿ ಬಿಟ್ಟದನ್ನು ನಾವು ನೋಡಿದ್ದೇವೆ. ಆನ್ಲೈನ್ ಅಲ್ಲಿ ಬೆಟ್ಟಿಂಗ್ ಹಾಕಿ, ವಾಟ್ಸ್ಆಪ್ ಅಲ್ಲಿ ಬೆಟ್ಟಿಂಗ್ ಹಾಕಿ, ಗುಡ್ಡೆಯಲ್ಲಿ ಕೋಳಿ ಬಿಡುದು, ಯಾರ್ಯಾರ ಮನೆಯಲ್ಲಿ ಕೋಳಿ ಬಿಡುದು, ಆನ್ಲೈನ್ ಅಲ್ಲಿ ಬೆಟ್ಟಿಂಗ್ ಹಾಕುದು, ಅಂತದ್ದು ಸಹ ಇತ್ತು. ಗೊತ್ತಾಯ್ತಾ? ಒಂದು ಸಂಪ್ರದಾಯ ಎಲ್ಲೆಲ್ಲಿ ತಲುಪಿತ್ತು. ಆ ಸಂಪ್ರದಾಯದ ಹೆಸರನ್ನು ಹೇಳಿ ನಮ್ಮ ಊರಿನ ಮಕ್ಕಳು ಸಂಪ್ರದಾಯ ದಾಟಿ ಗಾಂಜಾ, ಡ್ರಗ್ಗೆ ಅಡಿಕ್ಟ್ ಆಗಿದ್ರಲ್ಲ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರಲ್ಲ. ಈಗ ಅವರ ಮೇಲೆ ಒಂದೊಂದು ಅಸ್ತ್ರಗಳು ಪ್ರಯೋಗವಾಗುವುದು ಓಕೆ, ಅದು ನಮ್ಗೆ ಓಕೆ, ನೋ ಪ್ರಾಬ್ಲಮ್. ಅಂದ್ರೆ ನಮ್ಗೆ ಡ್ರಗ್ ಇದು ಬೇಡದ ಆಕ್ಟಿವಿಟೀಸ್, ಇಲ್ಲಿಗಲ್, ಅದು ಇದು ಕೆಲವಿತ್ತು. ಮಸಾಜ್ ಪಾರ್ಲರ್ಗಳಂತೂ ಹೇಳಿತ್ತೀರದು, ಹೊರಗಡೆ ಮಸಾಜ್ ಪಾರ್ಲರ್, ಒಳಗೆ ನಡೀತಿದ್ದದ ಅನೈತಿಕ ಚಟುವಟಿಕೆ ಮೊದಲು ನಡೀತಾ ಇತ್ತು. ಈಗ ಯಾಕೆ ನಡೀತಾ ಇಲ್ಲ? ಒಳ್ಳೆ ಕಮಿಷನರ್ ಬಂದಾಗ ಅದು ನಡೆಯುವುದಿಲ್ಲ. ಯಾಕೆ ಹೇಳಿ, ಒಳಗೆ ಆಗುದವರಿಗೆ ಗೊತ್ತಾಗ್ತದೆ. ಮೊದಲೆಲ್ಲ ನಡೀತಾ ಇತ್ತಪ್ಪ, ಪಾಪ ಮಸಾಜ್ ಆಗ್ತಿದ್ದದ್ದು. ಅಷ್ಟು ಒಳ್ಳೆಯ ಮಸಾಜ್ಗಳು ಈಗ ನಿಂತಿದೆ ಅಲ್ವಾ? ಆ ನ್ಯಾಯಬದ್ಧವಾಗಿ ಆಗ್ತಿದ್ದ ಮಸಾಜ್ಗಳು ನಿಂತಿದೆ, ಬಹಳ ನ್ಯಾಯಬದ್ಧವಾಗಿ ಆಗ್ತಿತ್ತು. ಈಗ ಗೊತ್ತಾಗ್ತಿದೆ ಜನರಿಗೆ ಎಷ್ಟು ನ್ಯಾಯಬದ್ಧವಾಗಿ ಆಗ್ತಿತ್ತನ್ನ. ನಾವು ಬೊಬ್ಬೆ ಆಗ್ತಾ ಇದ್ದೇವೆ ಆಗ. ಈಗ ಎಲ್ಲ ನಿಂತ ಮೇಲೆ ಆ ಪುಣ್ಯಾತ್ಮನನ್ನೊಂದು ಟ್ರಾನ್ಸ್ಫರ್ಗೆ ಕೆಲವು ಟ್ರಾನ್ಸ್ಫರ್ ಇವರನ್ನು ಯಾರಿಗೆ ಮಾಡ್ಬೇಕು ಗೊತ್ತಾ? ಅಪ್ಪನಿಗೆ ಹುಟ್ಟಿದವರು ಟ್ರಾನ್ಸ್ಫರ್ ಮಾಡಲ್ಲ ಇವರನ್ನು. ನಾನು ಮತ್ತೊಮ್ಮೆ ಹೇಳ್ತೇನೆ, ಅಪ್ಪನಿಗೆ ಹುಟ್ಟಿದವರು ಮಾಡಲ್ಲ. ನಾವು ಅದೇ ಜಾತಿಯಲ್ಲಿದ್ದೇವೆ, ಯಾವುದು ಅಪ್ಪನಿಗೆ ಹುಟ್ಟಿದ ಜಾತಿಯಲ್ಲಿದ್ದೇವೆ. ನಾವು ಅವರು ಬೇಕಂತ ಹೇಳ್ತೇವೆ, ಅವರು ಬೇಕಂತ ಹೇಳ್ತೇವೆ. ಗೊತ್ತಾಯ್ತಾ? ನಾವು ಅವರು ಬೇಕಂತ ಹೇಳ್ತೇವೆ, ಅಪ್ಪನಿಗೆ ಹುಟ್ಟಿರ್ತೇವೆ ನಾವು. ರಾಜಕೀಯದವರು ಬಂದು ಹೇಳಿ, ಮುಂದೆ ಬಂದು ಹೇಳಿ ಅವರೇ ಬೇಕಂತ, ಅವರೇ ಬೇಕಂತ ಹೇಳಿ ಹಿಂದೆಯಿಂದ ಸಂಪ್ರದಾಯವನ್ನು ಮುರಿತಿದ್ದಾರೆ, ಅದಕ್ಕೆ ಇದಕ್ಕೆ ಅಂತ ಹೇಳಿ ಅವರ ಮೇಲೆ ಫಿಟ್ಟಿಂಗ್ ಇಡುವ ಬದಲು ಗಂಡಸರಾಗಿ ಮುಂದೆ ಬಂದು ಹೇಳ್ರು. ಎಲ್ಲ ರಾಜಕೀಯದವರಿಗೆ ಹೇಳ್ತೇನೆ, ಹೇಳ್ರು. ಅವರು ಚೇಂಜ್ ಆಗ್ಲಿ, ಇವರು ಚೇಂಜ್ ಆಗ್ಲಿ, ಅವರನ್ನು ಚೇಂಜ್ ಮಾಡುವ. ಚೇಂಜ್ ಮಾಡುದಲ್ಲ, ಅವರೇ ಇಲ್ಲಿ ಇರ್ಬೇಕು.
ಇರ್ಬೇಕು. ಯಾಕಂತ ಹೇಳಿದ್ರೆ ಇದು ಉದ್ಧಾರ ಆಗ್ಬೇಕಂತ ಹೇಳಿದ್ರೆ ಅವರದ್ದು ಎಷ್ಟು 2 ವರ್ಷ ಏನಿದೆ ಅದಿರ್ಬೇಕು. ಪ್ಲಸ್ ಈ 2 ವರ್ಷ ಅವರಿಗೆ ಎಕ್ಸ್ಟೆನ್ಷನ್ ಒಂದು 5 ವರ್ಷ ಕೊಡಿ. ಅವರಿಗೆ ಕೊಡ್ತೀರಾ? ಕೊಡುದಿಲ್ಲ. ಯಾವಾಗ ಕೊಡ್ಲಿಕ್ಕೆ? ಕೊಡದಿದ್ರೆ ಇವರ್ ಬೀದಿಗೆ ಬೀಳ್ತಾರಲ್ಲ. ಜನಗಳನ್ನು ಇಲ್ಲಿಗಲ್ ಬೇಡದ ಚಟುವಟಿಕೆಗಳಿಗೆ ತುಂಬಿಸಿ ಅದರ ಹಣದಲ್ಲೇ ಕಾರ್ ಹಾಕಿ ಕಾರಲ್ಲಿ ದಪ್ಪದ ಚೈನ್ ಹಾಕಿ ಶೋಕಿ ಮಾಡುವವರಿದ್ದಾರಲ್ಲ, ಎಲ್ಲರದ್ದು ಇದು ಬಿದ್ದಿದೆ. ಮತ್ತೊಂದು ವಿಷಯ ಏನ್ ಗೊತ್ತಾ, ಎಷ್ಟೋ ಮಂದಿ ಈ ಸ್ಪೀಡ್ ದಂಧೆ ನಡೆಸ್ತಿದ್ದವರು ಇವತ್ತು ದುಡಿತಾ ಇದ್ದಾರೆ. ಕೆಲವರು ರಿಕ್ಷಾ ಓಡಿಸ್ತಿದ್ದಾರೆ, ಕೆಲವರು ಅಂಗಡಿಗಳನ್ನು ಹಾಕಿದ್ದಾರೆ. ಈಗ ಒಂದು ದುಡಿಬೇಕೆಂಬಂತ ಒಂದು ಮನೋಭಾವನೆ ಬಂದಿದೆ. ಈಗ ಇಲ್ಲಿ ಕುಂಡೆಗೆ ಬೆಂಕಿ ಯಾರಿಗೆ ಬಿದ್ದದೆ ಅಂತ ಹೇಳಿದ್ರೆ ಇದರಲ್ಲಿ ಹಣ ಮಾಡಿ ಈಗ ಭಿಕ್ಷಕನಾಗಿ ಹಾಕಿದಾರಲ್ಲ, ದುಡಿಯುವ ಮನಸ್ಸಿಲ್ಲದೆ ಭಿಕ್ಷೆ ಬೇಡ್ತಿದ್ದಾರಲ್ಲ, ಅವರಿಗೆ ಬೆಂಕಿ ಬಿದ್ದಿದೆ. ಅಯ್ಯೋ, ಮಂಗಳೂರಿನ ಜನತೆ ಒಮ್ಮೆ ನೋಡಿ, ಈ ಕಮಿಷನರ್ ಅನ್ನು ಈಗ ಕಲಿಸಿದ್ರೆ ಇನ್ನು ನಮ್ಮ ಮಕ್ಕಳಲ್ಲಿ ಡ್ರಗ್ ಗಾಂಜಾ ಈ ಮಾಫಿಯಾ ಗೀಫಿಯಾಕ್ಕೆ ನಮ್ಮ ಊರು ಬಲಿಯಾಗಬೇಕು. ಈ ರಾಜಕಾರಣಿಗಳು ಒಬ್ಬೊಬ್ಬರಿಗೆ ದಮ್ಮಿಲ್ಲ, ಅವರೇ ಇರ್ಬೇಕಂತ ಹೇಳಿ ಬಂದು ಹೇಳ್ತೇನೆ. ಇಷ್ಟು ಮಂದಿ ರಾಜಕಾರಣಿಗಳಿದ್ದೀರಲ್ಲ, ಅಪ್ಪನಿಗೆ ಗೊತ್ತಿದ್ರೆ ಇಂಥ ಪ್ರಾಮಾಣಿಕ ಅಧಿಕಾರಿ ಇಲ್ಲೇ ಇರ್ಬೇಕಂತ ಓಪನ್ ಆಗಿ ಹೇಳಿ, ಅದಕ್ಕೆ ಬೇಕಾದ ಸಪೋರ್ಟ್ ಮಾಡಿ. ಒಂದೇ ಹೇಳ್ತಿರೋದು, ನ್ಯಾಯಯುತವಾಗಿರುವ ಪೊಲೀಸ್ ಅಧಿಕಾರಿಗೆ ಸಪೋರ್ಟ್ ಮಾಡುವ ಅಪ್ಪನಿಗೆ ಹುಟ್ಟಿದ ರಾಜಕಾರಣಿಗೆ ಹೇಳ್ತಿದ್ದೇನೆ, ಬೇರೆಯವರಿಗಿಲ್ಲ. ಬೇರೆಯವರು ನಂಗೆ ಗೊತ್ತಿಲ್ಲ.